ನಾಳೆ ಯುದ್ಧಕ್ಕೆ ಸಿದ್ಧನಾಗಿರುವೆ ಪಾರ್ಥ? ಧರ್ಮಕ್ಕಾಗಿ ಸಿದ್ಧನಾಗಿರುವೆ ಮಾಧವ. ನಾಳೆ ಕುರುಕ್ಷೇತ್ರದಲ್ಲಿ ಅಂಗರಾಜ ಕರ್ಣ ಪ್ರವೇಶ ಮಾಡುವನು. ಹಾಗೂ ಅವನಿಗೆ ಕೇವಲ ಒಂದೇ ಉದ್ದೇಶವಿರುವುದು, ಗಾಂಡೀವಧಾರಿ ಅರ್ಜುನನನ್ನು ಪರಾಭವಗೊಳಿಸುವುದು. ಅಂಗರಾಜ ಕರ್ಣನ ಜೀವನದಲ್ಲಿ ಒಂದೇ ಗುರಿ ಇರುವುದು ಮಾಧವ, ನನ್ನ ಮೃತ್ಯು. ಆದರೆ ಅದು ಈ ಜೀವನದಲ್ಲಿ ಪೂರ್ಣಗೊಳ್ಳುವುದಿಲ್ಲ. ನಿನ್ನ ಶಕ್ತಿಯ ಮೇಲೆ ಅಷ್ಟು ವಿಶ್ವಾಸವಿದೆಯೇ ಪಾರ್ಥ? ಮರೆಯಬೇಡ, ಅಂಗರಾಜ ಕರ್ಣನ ಬಳಿ ಭಗವಂತ ಇಂದ್ರನು ನೀಡಿರುವ ಶಕ್ತಿ ಇದೆ. ಅದರ ಪ್ರಯೋಗವನ್ನು ಅವನು ಕೇವಲ ನಿನ್ನ ಮೇಲೆ ಮಾಡುವನು. ಒಂದೇ ಒಂದು ಬಾರಿ ನಿನ್ನ ಹೆಸರು ಹೇಳಿ, ಆ ಶಕ್ತಿ ಒಂದು ವೇಳೆ ಅಂಗರಾಜ ಕರ್ಣನ ಧನಸ್ಸಿನಿಂದ ಹೊರಟರೆ ಅದರ ಪ್ರಹಾರವು ವ್ಯರ್ಥವಾಗಲಾರದು. ವಿಶ್ವದ ಯಾವುದೇ ಕವಚವು ಆ ಕ್ಷಣದಲ್ಲಿ ನಿನ್ನನ್ನು ಕಾಪಾಡಲಾರದು. ಜೀವನ ಹಾಗೂ ಮೃತ್ಯು ಮಿಥ್ಯೆಗಳು. ಈ ಜ್ಞಾನ ನೀಡಿದ ನಂತರ ಈಗ ನನ್ನನ್ನು ಮೃತ್ಯುವಿನಿಂದ ಭಯಭೀತಗೊಳಿಸುತ್ತಿರುವಿರ. ಇಲ್ಲಿಯವರೆಗೂ ತಾತರ್ಷಿಯ ಕೈಯಲ್ಲಿ ಶಸ್ತ್ರವಿತ್ತು, ಯುದ್ಧ ಅಲ್ಲಿಯವರೆಗೂ ನಡೆಯುತ್ತೆ. ಈಗ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುತ್ತಿಲ್ಲ. ಈಗ ಸಮಯವು ಸಮಾಜವನ್ನು ಶುದ್ಧಗೊಳಿಸುತ್ತಿದೆ. ಸ್ವಯಂ ಇಂದ್ರದೇವನೇ ನೀಡಿದ ಶಕ್ತಿಯೂ ಕೂಡ ಸಮಯದ ಮುಂದೆ ದುರ್ಬಲವಾಗುವುದು. ನೀವು ನನಗೆ ನೀಡಿದ ಆ ಜ್ಞಾನದ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ನನಗೆ ಯಾವ ಕವಚದ ಅವಶ್ಯಕತೆಯೂ ಇಲ್ಲ ಮಾಧವ.